ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 10 ಅಂಕಗಳ ಎರಡನೆಯ ಭಾಗವನ್ನು ನಾವು ಆರಂಭಿಸೋಣ. ವಾರ್ಷಿಕ ಪರೀಕ್ಷೆ ತಯಾರಿ 2024 ಅಧ್ಯಾಯ 2 ಸಾಮಾಜಿಕ ಅಸಮಾನತೆ. ಇವುಗಳಲ್ಲಿ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಹಾಗೆ ನಾವು ಈ ವಿಡಿಯೋವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೆ ಆದರೆ 10 ಅಂಕಗಳು ನಿಮಗೆ ನಿಶ್ಚಿತ ಅಂತ ಹೇಳ್ತಾ ನಾವು ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ಅವಲೋಕಿಸೋಣ. ಜಾತಿ ಎಂದರೇನು? ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅನ್ನೋದು ಮೊದಲನೇ ಪ್ರಶ್ನೆ. ಜಾತಿ ಎಂಬ ಪದವನ್ನು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಪಡೆಯಲಾಗಿದೆ. ಕಾಸ್ಟಾ ಎಂದರೆ ತಳಿ, ಜನಾಂಗ ಅಥವಾ ಅನುವಂಶೀಯ ಗುಣವನ್ನು ಸೂಚಿಸುತ್ತದೆ. ಪೋರ್ಚುಗೀಸರು ಈ ಪದವನ್ನು ಭಾರತದಲ್ಲಿ ಜಾತಿಯನ್ನು ಸೂಚಿಸಲು ಬಳಸ್ತಾರೆ. ಜಾತಿ ಎಂಬ ಪದ ಆಂಗ್ಲ ಭಾಷೆಯ ಸಮಾನಾರ್ಥಕ ಪದ ಕಾಸ್ಟ್ ಎಂಬ ಪದಕ್ಕೆ ಸಮನಾಗಿರುತ್ತದೆ. ಕಾಸ್ಟಾ ಎಂಬ ಮೂಲ ಪದದ ಪರಿಷ್ಕರಣ ರೂಪ ಅಂತ ನೋಡ್ತೀವಿ. ಜಾತಿಯ ಬಗ್ಗೆ ಒಂದು ವ್ಯಾಖ್ಯೆಯನ್ನು ಬರೆಯಬೇಕು. MN ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಅನುವಂಶೀಯವಾದ ಒಳಬಾಂಧವ್ಯವುಳ್ಳ ಸಾಮಾನ್ಯವಾಗಿ ಸ್ಥಳೀಯ ಸಮೂಹವಾಗಿದ್ದು ವೃತ್ತಿಯೊಂದಿಗೆ ಸಾಂಪ್ರದಾಯಿಕ ಬಾಂಧವ್ಯ ಹೊಂದಿರುತ್ತವೆ ಮತ್ತು ಸ್ಥಳೀಯ ಜಾತಿಗಳ ಏಣಿ ಶ್ರೇಣಿಯಲ್ಲಿ ನಿರ್ದಿಷ್ಟ ಸ್ಥಾನಮಾನ ಹೊಂದಿರುತ್ತದೆ. ಜಾತಿಗಳ ನಡುವಿನ ಸಂಬಂಧವನ್ನು ಮೈಲಿಗೆಗಳ ಭಾವನೆಯನ್ನು ನಿಯಂತ್ರಿಸುತ್ತವೆ ಮತ್ತು ಸ್ವಜಾತಿಯವರ ನಡುವೆ ಮಾತ್ರ ಹೆಚ್ಚಾಗಿ ಸಹಭೋಜನವು ಸಾಧ್ಯವಾಗುತ್ತದೆ ಅನ್ನೋದಾಗಿ ಇದನ್ನು ವ್ಯಾಖ್ಯಾನಿಸಿದ್ದಾರೆ. ಮುಂದಿನ ಒಂದು ಪ್ರಮುಖವಾದ ವಿಷಯ ಈ ಪ್ರಶ್ನೋತ್ತರದಲ್ಲಿ ನಾವು ಗಮನಿಸಬೇಕಾಗಿದ್ದು ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣಗಳು ಅಂತ. GS ಗುರಿಯೆ ಅವರು ತಮ್ಮ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಈ ಜಾತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿದ್ದಾರೆ. ಭಾರತೀಯ ಸಮಾಜದ ಭಾಗ ಹೋಳಾದಂತಹ ಒಂದು ಜಾತಿ ಅಂತ ಹೇಳಿ ಹೋಳಾದಂತಹ ಒಂದು ಸಮಾಜದ ಭಾಗ ಅನ್ನೋದಾಗಿ ಇದನ್ನು ಮೊದಲನೆಯ ಲಕ್ಷಣವಾಗಿ ಹೇಳ್ತಾರೆ. ಜಾತಿಯು ಸಮಾಜದ ಹೋಳಾದಂತಹ ಒಂದು ಭಾಗ ಅಂತ. ಏಣಿ ಶ್ರೇಣಿಯನ್ನು ಸೂಚಿಸುತ್ತೆ. ಸಹಭೋಜನ ಮತ್ತು ಸಾಮಾಜಿಕ ಸಂಸರ್ಗದ ಮೇಲಿನ ನಿರ್ಬಂಧವನ್ನು ಒಳಗೊಂಡಿರುತ್ತದೆ. ವಿವಿಧ ವರ್ಗಗಳ ಮೇಲೆ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿಶೇಷ ಸವಲತ್ತುಗಳನ್ನು ಒಳಗೊಂಡಿರುತ್ತದೆ. ವೃತ್ತಿ ಸಂಬಂಧಿತ ನಿರ್ಬಂಧಗಳನ್ನು ಒಳಗೊಂಡಿರುತ್ತದೆ. ವೈವಾಹಿಕ ಪದ್ಧತಿಯ ಪರಿವರ್ತನೆಗಳು, ನಿರ್ಬಂಧಗಳು ಅಥವಾ ಒಳ ಬಾಂಧವ್ಯವನ್ನು ಹೊಂದಿರುತ್ತದೆ ಎಂಬುದಾಗಿ ವ್ಯಾಖ್ಯಾನಿಸ್ತಾರೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ಕೇಳಿದಾಗ. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳೇನು ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆ ಹೇಗಿತ್ತು ಅಂದರೆ ಸಾರ್ವತ್ರಿಕ ಕಾನೂನುಗಳ ಜಾರಿ, ಆಂಗ್ಲ ಶಿಕ್ಷಣದ ಪ್ರಭಾವ, ಸಮಾಜ ಸುಧಾರಣಾ ಚಳುವಳಿಯ ಪ್ರಭಾವ, ಹೊಸ ಸಾಮಾಜಿಕ ಸಂಘಟನೆಗಳ ಪ್ರಭಾವ, ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ ಮತ್ತು ಸ್ವತಂತ್ರ ಚಳುವಳಿಯ ಪ್ರಭಾವಗಳ ಹಿನ್ನೆಲೆಯಲ್ಲಿ ನಾವು ಜಾತಿ ವ್ಯವಸ್ಥೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಬೇಕಾಗತ್ತೆ. ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಬದಲಾವಣೆಗಳಾಗತ್ತೆ. ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಂತಹ ಕೆಲವೊಂದು ಪ್ರಮುಖ ಶಾಸನಗಳ ಬಗ್ಗೆ ಉಲ್ಲೇಖಿಸಬೇಕಾಗತ್ತೆ. ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನ 1850, ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1856, 1872 ವಿಶೇಷ ವಿವಾಹ ಶಾಸನ. ಇವೆಲ್ಲವುಗಳು ಕೂಡ ಈ ಜಾತಿ ವ್ಯವಸ್ಥೆಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ತರೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜಾತಿ ಪದ್ಧತಿಯ ಪರಿವರ್ತನೆಗಳಲ್ಲಿ ಕಾರ್ಯಾತ್ಮಕ ಬದಲಾವಣೆಗಳಾಗುತ್ತದೆ. ವೃತ್ತಿ ಆಯ್ಕೆಗಳು ಮುಕ್ತವಾಗುತ್ತೆ. ಜಾತಿ ಪಂಚಾಯಿತಿಗಳು ನಶಿಸಿವೆ. ಸಹಭೋಜನ ನಿರ್ಬಂಧಗಳು ಸಡಿಲವಾಗಿದೆ. ಜೊತೆಯು ಜಾತಿಯು ದೈವ ಸೃಷ್ಟಿ, ಇಲ್ಲಿ ಸರಿಯಾಗಬೇಕಿದ್ದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಜಾತಿಯು ದೈವ ಸೃಷ್ಟಿ ಎಂಬಂತಹ ನಂಬಿಕೆ ಬದಲಾಗಿದೆ. ವ್ಯಕ್ತಿಯ ಮೇಲೆ ಜೊತೆಯ ವೃತ್ತಿ ನಿರ್ಬಂಧಗಳು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಕಡಿಮೆಯಾಗಿದೆ. ಇದೊಂದು ಕಾರ್ಯಾತ್ಮಕವಾದ ಬದಲಾವಣೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ. ಹಾಗೆಯೇ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಾದಂಥ ಬದಲಾವಣೆಗಳನ್ನು ನಾವು ಗಮನಿಸಿದರೆ ಜಾತಿ ಆಧಾರಿತ ಚುನಾವಣೆಗಳು, ಜಾತಿ ಪ್ರಜ್ಞೆಯ ಬೆಳವಣಿಗೆ ಮತ್ತು ಜಾತಿ ಸಂಘಟನೆಗಳು, ಆಧುನಿಕ ಸಾರಿಗೆ ಮತ್ತು ಸಂಪರ್ಕ ಸಾಧನದ ಪ್ರಭಾವ ಮತ್ತು ಆಧುನಿಕ ಶಿಕ್ಷಣದ ಪ್ರಭಾವಗಳನ್ನು ಈ ಪಾತ್ರದ ಬದಲಾವಣೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಾವು ಬರೀಬೇಕಾಗತ್ತೆ. ಇವೆಲ್ಲವೂ ಜಾತಿ ವ್ಯವಸ್ಥೆಯ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದ ಬದಲಾವಣೆಗಳನ್ನು ನಾವು ಬರೀಬೇಕಾಗತ್ತೆ. ಭಾರತದ ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟು ಜನಾಂಗಗಳ ಸಮಸ್ಯೆಗಳನ್ನು ವಿವರಿಸಿ. ಭಾರತೀಯ ಪರಿಶಿಷ್ಟ ಪಂಗಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅವುಗಳಲ್ಲಿ ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ, ಲೇವಾದೇವಿಗಾರರಿಂದ ಶೋಷಣೆ, ಆರೋಗ್ಯದ ಸಮಸ್ಯೆಗಳು. ಈ ಎಲ್ಲ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟು ಜನಾಂಗಗಳ ಸಮಸ್ಯೆಗಳಲ್ಲಿ. ಇತರ ಹಿಂದುಳಿದ ವರ್ಗಗಳ ಬಗ್ಗೆ ಮಂಡಲ್ ಆಯೋಗದ ನಿರ್ಧಾರಗಳೇನು ಅನ್ನೋದು 4ನೇ ಪ್ರಶ್ನೆ ಈ ಭಾಗದಲ್ಲಿ. BP ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ 2ನೇ ಹಿಂದುಳಿದ ವರ್ಗಗಳ ಆಯೋಗವನ್ನು 1979ರಲ್ಲಿ ರಚಿಸಲಾಯಿತು. 3743 ಜಾತಿಗಳು ಮತ್ತು ಸಮುದಾಯಗಳನ್ನು ಹಿಂದುಳಿದ ಜಾತಿಗಳೆನ್ನೋದು ಪಟ್ಟಿ ಮಾಡುತ್ತೆ. 27% ಮೀಸಲಾತಿಯನ್ನು ಕೂಡ ಶಿಫಾರಸು ಮಾಡುತ್ತೆ.
11 ಮಾನದಂಡಗಳನ್ನು ಮಂಡಲ ಆಯೋಗ ಗುರುತಿಸಿದೆ. ಅವುಗಳಲ್ಲಿ ಸಾಮಾಜಿಕ ಮಾನದಂಡ, ಇತರರು ಪರಿಗಣಿಸುವಂತೆ ಸಾಮಾಜಿಕವಾಗಿ ಹಿಂದುಳಿದಿರುವಂಥದ್ದು, ಜೀವನೋಪಾಯಕ್ಕಾಗಿ ದೈಹಿಕ ಶ್ರಮವನ್ನೇ ಹೆಚ್ಚಾಗಿ ಅವಲಂಬಿಸಿರುವಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 25% ಬಾಲಕಿಯರು ಮತ್ತು 10% ಬಾಲಕರು, ನಗರ ಪ್ರದೇಶಗಳಲ್ಲಿ 10% ಬಾಲಕಿಯರು ಮತ್ತು 5% ಬಾಲಕರ ವಿವಾಹವಾಗುವಂಥದ್ದು, ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಕಾರ್ಯನಿರತರಾಗಿರುವುದು ಇತರ ಸಾಮಾಜಿಕ ಮಾನದಂಡಗಳನ್ನು ಮಂಡಲ ಆಯೋಗ ಗುರುತಿಸಿದೆ. ಶೈಕ್ಷಣಿಕ ಮಾನದಂಡ 5 ರಿಂದ 15ರ ವಯೋಮಾನದ ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚು ಸಂಖ್ಯೆಯ ಮಕ್ಕಳು ಶಾಲೆಗೆ ಹೋಗದೇ ಇರುವಂಥದ್ದು, ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅರ್ಧದಲ್ಲಿಯೇ ಶಾಲೆಯನ್ನು ಬಿಡುವಂಥದ್ದು, ಮೆಟ್ರಿಕ್ ಶಿಕ್ಷಣ ಪಡೆದವರ ಸಂಖ್ಯೆಯು ರಾಜ್ಯದ ಸರಾಸರಿಗಿಂತ 25%ಕ್ಕಿಂತ ಕಡಿಮೆ ಇರುವುದು ಇದು ಶೈಕ್ಷಣಿಕ ಮಾನದಂಡವನ್ನು ತೆಗೆದುಕೊಂಡಿದೆ. ಆರ್ಥಿಕ ಮಾನದಂಡ, ಕುಟುಂಬದ ಆಸ್ತಿ ಮೌಲ್ಯ ರಾಜ್ಯದ ಸರಾಸರಿಗಿಂತ 25% ಕಡಿಮೆ ಇದೆ. ಕಚ್ಚಾ ಮನೆಗಳಲ್ಲಿ ವಾಸಿಸುವ ಪ್ರಮಾಣ ರಾಜ್ಯದ ಸರಾಸರಿಗಿಂತ 25% ಹೆಚ್ಚಿಗೆ ಇದೆ. 50ಕ್ಕೂ ಹೆಚ್ಚಿನ ಮನೆಗಳಿಗೆ ಕುಡಿಯುವ ನೀರಿನ ಮೂಲಗಳು 500 ಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿ ಬರುತ್ತದೆ. ಈ ರೀತಿ ಆರ್ಥಿಕ ಮಾನದಂಡಗಳು. ಜೊತೆಗೆ ರಾಜ್ಯದ ಸರಾಸರಿ ಪ್ರಮಾಣಕ್ಕಿಂತ 25%ಗೂ ಹೆಚ್ಚಿನ ಕುಟುಂಬಗಳು ಸಾಲವನ್ನು ಪಡೆದಿರುವುದನ್ನು ನಾವು ಗಮನಿಸ್ತೀವಿ. ಹೀಗೆ ಸಾಮಾಜಿಕ ಮಾನದಂಡದ ಪ್ರತಿ ಅಂಶಕ್ಕೆ 3 ಸೂಚ್ಯಾಂಕಗಳನ್ನು, ಶೈಕ್ಷಣಿಕ ಮಾನದಂಡದ ಪ್ರತಿ ಅಂಶಕ್ಕೆ 2 ಸೂಚ್ಯಾಂಕಗಳನ್ನು, ಆರ್ಥಿಕ ಮಾನದ ಪ್ರತಿ ಮಾನದಂಡಕ್ಕೆ 1 ಸೂಚ್ಯಾಂಕವನ್ನು ನೀಡಿ ಒಟ್ಟು 22 ಸೂಚ್ಯಾಂಕಗಳನ್ನು ನೀಡಲಾಗಿತ್ತು. 11ಕ್ಕಿಂತ ಹೆಚ್ಚು ಸೂಚ್ಯಾಂಕಗಳನ್ನು ಪಡೆದ ಯಾವುದೇ ಜಾತಿ ಅಥವಾ ಸಮುದಾಯವನ್ನು ಹಿಂದುಳಿದ ವರ್ಗವಾಗಿ ಪರಿಗಣಿಸಿತ್ತು ಮಂಡಲ ಆಯೋಗ. ಮಂಡಲ ಆಯೋಗದ ಶಿಫಾರಸು ಮಾಡಿದ ಹಿಂದುಳಿದಿರುವಿಕೆಯ ಮಾನದಂಡವನ್ನು ಸಮುದಾಯವೊಂದರ ಸಾಪೇಕ್ಷ ಹಿಂದುಳಿಯುವಿಕೆಯನ್ನು ನಿರ್ಧರಿಸಲು ಇಂದು ವ್ಯಾಪಕವಾಗಿ ಬಳಸಲಾಗುತ್ತದೆ ಅನ್ನೋ ವಿಚಾರವನ್ನು ನಾವಿಲ್ಲಿ ಮಂಡಲ ಆಯೋಗದ ಬಗ್ಗೆ ಬರೀಬೇಕಾಗತ್ತೆ. ಇನ್ನು ಈ ಭಾಗದ ಕೊನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಬೇರೆ ಬೇರೆ ಆಯೋಗಗಳ ಬಗ್ಗೆ ಬರೆಯಿರಿ ಅಂತ. ಅದರಲ್ಲಿ ನಾಗನಗೌಡ ಅವರ ಆಯೋಗ, ಕರ್ನಾಟಕ ಸರ್ಕಾರ 1960ರಲ್ಲಿ ಡಾಕ್ಟರ್ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡುತ್ತೆ. ಈ ಆಯೋಗವನ್ನು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತೀವಿ, ನಾಗನಗೌಡ ಆಯೋಗವನ್ನು. ಈ ಆಯೋಗ 1961ರಲ್ಲಿ ತನ್ನ ವರದಿಯನ್ನು ಕೊಡುತ್ತೆ. ಪರಿಶಿಷ್ಟ ಜಾತಿಗಳಿಗೆ 15%, ಪರಿಶಿಷ್ಟ ಬುಡಕಟ್ಟುಗಳಿಗೆ 3% ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿಗೆ ಶಿಫಾರಸನ್ನು ಮಾಡಲಿಕ್ಕೆ ಇದು ಸಲಹೆ ಸೂಚನೆ ಕೊಡುತ್ತೆ. 68% ಸರ್ಕಾರವು ಒಟ್ಟು 68% ಸರ್ಕಾರ ಈ ವರದಿಯನ್ನು ಜಾರಿಗೊಳಿಸಲು ಪ್ರಯತ್ನಿಸಿದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದೆ. 1963ರಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ 15%, ಪರಿಶಿಷ್ಟ ಬುಡಕಟ್ಟುಗಳಿಗೆ 3% ಮತ್ತು ಹಿಂದುಳಿದ ವರ್ಗಗಳಿಗೆ 30% ಮೀಸಲಾತಿ ಆಜ್ಞೆಯನ್ನು ಹೊರಡಿಸುತ್ತೆ. ಆಮೇಲೆ ಹಾವನೂರು ಆಯೋಗ 1972ರಲ್ಲಿ ಹಾವನೂರು ಆಯೋಗವನ್ನು ನೇಮಕ ಮಾಡುತ್ತೆ. 75ರಲ್ಲಿ ವರದಿ ಕೊಡುತ್ತೆ. 75% ಜನರು ಹಿಂದುಳಿದಿದ್ದಾರೆ, ಅವರಿಗೆ ಮೀಸಲಾತಿ ಅಗತ್ಯ ಇದೆ ಅಂತ ಹೇಳುತ್ತೆ. ಆ ಮೀಸಲಾತಿಯ ಪ್ರಮಾಣವನ್ನು 50ಕ್ಕೆ ನಿಗದಿಪಡಿಸಲಾಯಿತು. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಯಿತು. ಅದರಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ಮನವಿಯನ್ನು ಕೂಡ ಸಲ್ಲಿಸಿದ್ದನ್ನು ನಾವು ಗಮನಿಸ್ತೀವಿ. ಇನ್ನು ವೆಂಕಟಸ್ವಾಮಿ ಆಯೋಗ 1983ರಲ್ಲಿ ಇದು ನೇಮಕ ಆಯಿತು. 86ರಲ್ಲಿ ವರದಿಯನ್ನು ಕೊಡ್ತು. ಈ ಆಯೋಗದ ವರದಿಯ ಬಗ್ಗೆ ವ್ಯಾಪಕವಾದ ಅಸಮಾಧಾನ ಕೂಡ ವ್ಯಕ್ತ ಆಯಿತು. ಇದನ್ನು ಯಾವುದೇ ರೀತಿ ಅನುಷ್ಠಾನವನ್ನು ಸರ್ಕಾರ ಮಾಡಲಿಲ್ಲ ಅಂತ ನಾವು ನೋಡಬೇಕು. ಚೆನ್ನಪ್ಪರೆಡ್ಡಿ ಆಯೋಗ 1990ರಲ್ಲಿ ಚೆನ್ನಪ್ಪರೆಡ್ಡಿ ಆಯೋಗ ಬಂತು. ಚೆನ್ನಪ್ಪರೆಡ್ಡಿ ಆಯೋಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ 15+3 18 ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ 30% ಮೀಸಲಾತಿಯನ್ನು ಕೊಡೋದಕ್ಕೆ ಶಿಫಾರಸು ಮಾಡಿತು. ಹೀಗೆ ನಾವು ಚಿನ್ನಪ್ಪರೆಡ್ಡಿ ಆಯೋಗದ ಬಗ್ಗೆ ಕೂಡ ನೋಡ್ತೀವಿ. ಮಂಡಲ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಾಶ್ವತ ಹಿಂದುಳಿದ ಆಯೋಗಗಳನ್ನು ಸ್ಥಾಪಿಸಲು ನಿರ್ದೇಶನಗಳನ್ನು ನೀಡಿದೆ ಅನ್ನೋದನ್ನು ಕೂಡ ನಾವು ಈ ಒಂದು ವಿಷಯದಲ್ಲಿ ಗಮನಿಸಬಹುದು. ಹೀಗೆ ಎರಡನೆಯ ಭಾಗದಲ್ಲಿ ನಾವು ಮತ್ತೆ ಒಂದಿಷ್ಟು ಪ್ರಶ್ನೆಗಳು, ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಅಗೈನ್ ಥ್ಯಾಂಕ್ಸ್ ಟು ಶ್ರೀ SN ಪಡ್ಗಾರ್ ಸರ್, ಸೋಷಿಯಾಲಜಿ ಲೆಕ್ಚರ್, ಗವರ್ಮೆಂಟ್ PU ಕಾಲೇಜ್ ಬಾಡ್, ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ಎರಡನೆಯ ಭಾಗವನ್ನು ಮುಗಿಸೋಣ. ಚೆನ್ನಾಗಿ ಅಧ್ಯಯನ ಮಾಡಿ. ಗುಡ್ ಲಕ್. ಟೇಕ್ ಕೇರ್. ಥ್ಯಾಂಕ್ ಯು.